ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನನ್ನ ವೀಡಿಯೋಸ್ನ ನೀವೇನಾದ್ರು ಮೊದಲನೇ ಬಾರಿ ನೋಡ್ತಿದ್ದೀರಾ ಅಂತ ಹೇಳಿದ್ರೆ, ನನ್ನ ಹೆಸರು ಲಾವಣ್ಯ. ನಾನು ಬ್ಯಾಂಗ್ಳೂರಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ. ನನ್ನ ವೀಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ಸಪೋರ್ಟ್ ಮಾಡಿ. ಇದು ನನ್ನ ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೇ ನಾನು ಏನೆಲ್ಲ ಮಾಡಿದೆ, ಎಲ್ಲಿಗೆಲ್ಲ ಹೋಗಿದೆ, ಏನೆಲ್ಲ ಇತ್ತು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಹೇಗೆ ಅನ್ನಿಸ್ತು ಅಂತ ಕೂಡ ತಿಳಿಸಿ. ಬೆಳಗಿನ ಎಲ್ಲ ಕೆಲಸಗಳನ್ನ ಮುಗಿಸಿ ನಾನು ಕೂಡ ರೆಡಿಯಾಗಿ ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೋತಾ ಇದ್ದೀನಿ. ನಾನು ಬ್ರೇಕ್ಫಾಸ್ಟ್ ಮುಗಿಸಿದ ಮೇಲೆ ನಾನು ಮನೆ ಹತ್ರನೇ ಇರುವಂಥ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ. ನಾನು, ಪಾಪು, ಹಸ್ಬೆಂಡ್ 3 ಜನನೂ ಹೋಗಿದ್ವಿ. ಸೊ ಅವನ್ನ ನಾನು ಎವ್ರಿ ಸ್ಯಾಟರ್ಡೇಸ್ ಇಲ್ಲಿ ಕರ್ಕೊಂಬರ್ತೀನಿ. ಸೊ ಅದೆಲ್ಲ ಮುಗಿಸಿದ ಮೇಲೆ ಮನೆಗೆ ಬಂದ್ವಿ. ಮನೆಯಲ್ಲಿ ಫ್ರೂಟ್ಸ್ ತುಂಬ ಇತ್ತು. ಸೊ ಹಾಗಾಗಿ ಫ್ರೂಟ್ ಸಲಾಡ್ ಮಾಡಿದ್ರೆ ಎಲ್ಲರೂ ತಿಂತಾರೆ ಅಂತ ಹೇಳಿ ಫ್ರೂಟ್ ಸಲಾಡ್ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಹಾಲಿಗೆ ಒಂದು 2-3 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಹಾಕಿ ನಾನು ಗಂಟಿಲ್ದೇ ಇರೋ ಥರ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಹಾಲು ಬಿಸಿ ಮಾಡೋಕ್ಕಿಟ್ಟಿದ್ದೆ. ಸೊ ಹಾಲು ಮರಳಬೇಕಾದ್ರೆ ನಾನು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದೊಂದು ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಬಂದಮೇಲೆ ನಾನು ಅದನ್ನ ಆಫ್ ಮಾಡಿ ತಣ್ಣಗಾಗಕ್ಕೆ ಇಟ್ಕೋತೀನಿ. ಸೊ ಆ ಹಾಲು ತಣ್ಣಗಾಗೋಷ್ಟರೊಳಗೆ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಕೂಡ ನಾನು ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಮನೆಯಲ್ಲಿ ಬರೀ ಫ್ರೂಟ್ಸ್ ಇದ್ದರೆ ತಿನ್ನಲ್ಲ. ಸೊ ಹಾಗಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಟ್ರೆ ತಿಂತಾರೆ ಅಂತ ಹೇಳಿ ಈ ರೀತಿಯಾಗಿ ಡ್ರೈ ಫ್ರೂಟ್ಸ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನೀವು ಬೇಕಾದರೆ ಶುಗರ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಶುಗರ್ ಬದಲಾಗಿ ಜಾಗ್ರಿ ಆ್ಯಡ್ ಮಾಡಿದ್ದೀನಿ. ಜಾಗ್ರಿ ಆ್ಯಡ್ ಮಾಡೋದ್ರಿಂದ ಈ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ. ನೀವು ಒಂದು ಸ್ವಲ್ಪ ತಾಗ್ತಾ ಅದು ಕಲರ್ ಒಂದು ಸ್ವಲ್ಪ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಮನೆಯಲ್ಲಿ ಮಗು ತಿನ್ನತ್ತೆ, ಜೊತೆಗೆ ನಮ್ಮ ಅತ್ತೆ ಕೂಡ ತಿಂತಾರೆ ಅಂತ ಹೇಳಿ ನಾನಿಲ್ಲಿ ಜಾಗ್ರಿ ಆ್ಯಡ್ ಮಾಡ್ಕೊಂಡಿದ್ದೀರಿ. ಬೇಡ ಅನ್ನೋರು ಕಲರ್ ಒಂದು ಸ್ವಲ್ಪ ಚೇಂಜ್ ಆದರೆ ಇಷ್ಟ ಆಗೋಲ್ಲ ಕೆಲವ್ರಿಗೆ. ಸೊ ಹಾಗಾಗಿ ಬೇಡ ಅಂದರೆ ನೀವು ಶುಗರ್ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಜಾಗ್ರಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಕೋತಾ ಇದ್ದೀನಿ. ತಣ್ಣಗೆ ತಿಂದರೆ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ. ಸೊ ಮಧ್ಯಾಹ್ನದ ಊಟಕ್ಕೆ ಅನ್ನ, ಬಸ್ಸಾರು, ಸೊಪ್ಪಿನ ಪಲ್ಯ ಊಟ ಮಾಡಿ ಸ್ವಲ್ಪ ಫ್ರೂಟ್ ಸಲಾಡ್ ಎಲ್ಲ ತಿಂದ್ವಿ. ಅದಾದಮೇಲೆ ಪಾಪುನ ಕೂಡ ಒಂದು ಸ್ವಲ್ಪ ಹೊತ್ತು ಮಲಗಿಸ್ದೆ. ಅವ್ನು ಮಲಗಿದ್ದಾಗಲೇ ನಾನು ನನ್ನ ಬೇರೆ ಕೆಲಸಗಳೆಲ್ಲ ಮಾಡ್ಕೊಳ್ಳೋಕ್ಕಾಗೋದು. ಹಾಗಾಗಿ ತುಂಬ ದಿನ ಆಗಿತ್ತು ಎಂಟ್ರಿವೇನಲ್ಲೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಸ್ಟ್ಯಾಂಡೆಲ್ಲ ಅಂತ ಹೇಳಿ ಪ್ಲಾಂಟ್ಸ್ ಎಲ್ಲ ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಗಿಡಕ್ಕೆ ಕೂಡ ನೀರು ಹಾಕೋಣ ಅಂತ ಹೇಳಿ ಎಲ್ಲನೂ ಆಚೆ ಎತ್ತಿಟ್ಕೋತಾ ಇದ್ದೀನಿ.
ಮುಗಿಸೋಷ್ರೊಳಗೆ ಆಲ್ಮೋಸ್ಟ್ ಈವ್ನಿಂಗ್ ಆಗೋಗಿತ್ತು. ಸ್ಯಾಟರ್ಡೇ ಆಗಿರೋದ್ರಿಂದ ವೀಕೆಂಡು ಎಲ್ಲರೂ ಮನೇಲಿದ್ವಿ. ಸೊ ಹಾಗಾಗಿ ಯಾಕೆ ಈಶಾ ಫೌಂಡೇಶನ್ಗೆ ಹೋಗಬಾರ್ದು ಅಂತ ಅಂದ್ಕೊಂಡ್ವಿ. ಸೊ ಫ್ಯಾಮಿಲಿ ಎಲ್ಲ ನಾವು ಈಶಾ ಫೌಂಡೇಶನ್ಗೆ ಬಂದಿದ್ವಿ ನೈಟ್ ಲೇಸರ್ ಶೋ ನೋಡೋಣ ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಈಶಾ ಫೌಂಡೇಶನ್ಗೆ ಬಂದಿತ್ತು, ತುಂಬ ಇಷ್ಟ ಆಯಿತು. ಸೊ ಅದಾದಮೇಲೆ ಎಲ್ಲರೂ ಆಚೆನೇ ಡಿನ್ನರ್ ಮುಗಿಸಿ ಮನೆಗೆ ಬಂದ್ವಿ. ಸೊ ಇದಾಗಿತ್ತು ನನ್ನ ಸ್ಯಾಟರ್ಡೇಯ ವ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.